ಗಂಡ ಹೆಂಡತಿ ಅನ್ನೋ ಸಂಬಂಧನ ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತೊಂದ್ಸಲ ಕೋರ್ಟ್ ಆದೇಶನ ಫಾಲೋ ಮಾಡದೇ ಇರೋ ತರ ಕಾಣಿಸ್ತಿದೆ. ಅಮ್ಮ ಭಾಗ್ಯ, ಇವತ್ತಿಂದ ನೀನು ಮಿತ್ರ ಅವ್ರ ರೂಮಲ್ಲೇ ಇರ್ಬೇಕು. ಹಾಗ್ ಮಾಡದೇ ಇದ್ರೆ ಕೋರ್ಟ್ ಆದೇಶನ ನೀವು ಧಿಕ್ಕರಿಸ್ದಾಗೆ ಆಗತ್ತೆ. ಸರಿ ಮೇಡಮ್. ನೋಡಮ್ಮ, ನಿನ್ನ ಅಕ್ಕನ ಲಗೇಜ್ನ ತಗೊಂಡು ನಿಮ್ ಬಾವನ್ ರೂಮಲ್ಲಿಡು. ನೀವಿಬ್ರು ಮತ್ತೆ ನಾನ್ ಎನ್ಕ್ವೈರಿಗೆ ಬಂದಾಗ ಬೇರೆ ಬೇರೆ ರೂಮಲ್ಲಿರೋದು ಗೊತ್ತಾದ್ರೆ ನಿಮ್ಮ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಗಿನ್ನ ಕೆಲವೇ ದಿನ ಸಮಯ ಇರೋದು. ಆ ಟೈಮ್ ಮುಗಿದ ಮೇಲೆ ಕೂಡ ನಿಮ್ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ, ಗಂಡ ಹೆಂಡತಿ ಬಂದ ನಿಮಗ್ ಭಾರ ಆಗ್ತಿದೆ ಅಂತ ಅನ್ಸಿದ್ರೆ ಆಗ ಡಿವೋರ್ಸ್ ಅಪ್ರೂವ್ ಆಗತ್ತೆ. ಅಲ್ಲಿವರೆಗೂ ನೀವಿಬ್ರು ಒಂದೇ ರೂಮಲ್ಲಿ ಇರ್ಬೇಕು. ಅಮ್ಮ ಭಾಗ್ಯ, ನಿನ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆ ಬಾ ಅಮ್ಮ. ಈ ಜಾನ್ವಿ ಇಷ್ಟು ಪ್ಲಾನ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅವಳ ಅಕ್ಕಂಗೋಸ್ಕರ ನನ್ನ ನಿಶ್ಚಿತಾರ್ಥ ಹಾಳು ಮಾಡ್ಬಿಟ್ಲು. ಇವರಿಬ್ಬರನ್ನ ಸುಮ್ಮನೆ ಬಿಡಬಾರ್ದು. ಸರಿಯಾಗಿ ಪಾಠ ಕಲಿಸ್ತೀನಿ. ಹೇಳಿ ಮೇಡಮ್. ನೋಡು ಭಾಗ್ಯ, ಜೀವನ ಅಂದ್ರೆ ಸಾವಿರಾರು ಪೇಜ್ ಇರೋ ಪುಸ್ತಕದ ಹಾಗೆ. ಮೊದ್ಲು ನೋಡೋಕೆ ತುಂಬಾ ದೊಡ್ಡದಾಗ ಅನ್ಸುತ್ತೆ, ಆದ್ರೆ ಒಂದೊಂದು ಪೇಜ್ ನ ಓದ್ತಾ ಹೋದ್ಮೇಲೆ ನಮಗ್ ಗೊತ್ತಿಲ್ದೇನೆ ಪುಸ್ತಕ ಓದೋದು ಮುಗ್ದೋಗುತ್ತಮ್ಮ. ಆಗ ನಮ್ಗನ್ಸುತ್ತೆ ಪುಸ್ತಕ ಇಷ್ಟು ಚಿಕ್ಕದ ಅಂತ. ಜೀವನ ಕೂಡ ಹಾಗೆ. ಅದು ನಾವ್ ಅಂದ್ಕೊಂಡಷ್ಟು ದೊಡ್ಡದೇನಲ್ಲ, ತುಂಬಾ ಚಿಕ್ಕದು. ಅರ್ಥ ಆಯ್ತನಮ್ಮ? ಆ ಪುಸ್ತಕದಲ್ಲಿ ಮನ್ಸಿಗೆ ಖುಷಿ ಕೊಡೋ ವಿಷಯ ಇದ್ರೆ ಆ ಪುಸ್ತಕ ಮುಚ್ಚಿಟ್ಟ ಮೇಲೂನು ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಹಾಗೇನೆ ಜೀವನ ಮುಗ್ದು ಹೋಗುವಾಗ ತಿರುಗ್ ನೋಡಿದ್ರೆ ಒಂದ್ ಅಂದವಾಗಿರೋ ಬದುಕು ಬದುಕಿರ್ಬೇಕೆ ಹೊರತು ಅರ್ಥ ಇಲ್ದಿರೋ ಬದುಕಲ್ಲ. ನೋಡು ಭಾಗ್ಯ, ನೀನು ನಿನ್ ಸುತ್ತ ಇರೋರ್ ಬಗ್ಗೆ ಯೋಚನೆ ಮಾಡ್ತಾ ನಿನ್ ಜೀವನ ಹಾಳ್ ಮಾಡ್ಕೊಳ್ಬೇಡ. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನೀನ್ ಸಮಸ್ಯೆ ತಂದ್ಕೊಳ್ಬೇಡ. ನಮ್ಮಲ್ಲಿ ಒಳ್ಳೆತನ ಇರೋದು ಮುಖ್ಯನೇ. ಹಾಗಂತ ನಮ್ ಜೀವನನ ನಾವು ನಾಶ ಮಾಡ್ಕೊಳ್ಳೋಷ್ಟು ಕರುಣೆ ಇರಬಾರ್ದು. ನೀನ್ ಮಾಡೋ ಪ್ರಯತ್ನ ನಿನ್ ಗಂಡನ್ನ ನಿನಗ್ ಹತ್ರ ಮಾಡ್ಕೊಳ್ಳೋ ರೀತಿ ಇರ್ಬೇಕು. ನಿನ್ ಕಣ್ಮುಂದೆ ನಿನ್ ಗಂಡ ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ರೆ ನೋಡ್ತಾ ಯಾಕೆ ಸುಮ್ನಿದ್ದೆ? ಸರಿ ಅಂತ ಯಾಕೆ ಬಿಟ್ಟೆ? ಅದು ನೀನ್ ಮಾಡ್ತಾ ಇರೋ ದೊಡ್ಡ ತಪ್ಪು ಭಾಗ್ಯ. ಕೈ ಜಾರಿ ಹೋಗ್ತಿರೋ ಸಂಬಂಧನ ಕಾಪಾಡ್ಕೋಬೇಕು. ಗಂಡ ಅನ್ನೋ ಸಂಬಂಧನ ಉಳ್ಸೋದಕ್ಕೆ ಯಾರ್ ಜೊತೆ ಆದ್ರೂ ಹೋರಾಡ್ಬೇಕು. ಅದನ್ ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ಬಿಡಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಮಿತ್ರನ್ ನೋಡಿದ್ರೆ ನನ್ಗ ಅರ್ಥ ಆಯ್ತು. ಅವರು ಒಳ್ಳೆಯವ್ರೆ, ಮನುಷ್ಯರಿಗೆ ಬೆಲೆ ಕೊಡೋವ್ರೆ. ಆದ್ರೆ ಅವ್ರ ಸುತ್ತ ಇರೋ ಪರಿಸ್ಥಿತಿ ಅವ್ರಿಗೆ ನಿನ್ನ ಹತ್ರ ಬರೋಕೆ ಬಿಡ್ತಿಲ್ಲ. ಸರಿ ಮೇಡಮ್, ನೀವ್ ಹೇಳಿರೋ ಮಾತ್ನೆಲ್ಲ ನಾನ್ ಮನ್ಸಲ್ಲಿ ಇಟ್ಕೋತೀನಿ. ಅಷ್ಟೇ ಅಲ್ಲ, ಇನ್ನೊಂದ್ಸಲ ಈ ತರ ಕೆಲ್ಸ ಆದಾಗ ನಿನ್ನೊಳಗ್ ನೀನ್ ಒದ್ದಾಡ್ತಾ ಒಬ್ಳೇ ಕಣ್ಣೀರ್ ಹಾಕ್ತಾ ಪರಿಸ್ಥಿತಿ ಕೈ ಜಾರೋಕೆ ಬಿಡ್ಬೇಡ. ಆಗ್ಲಿ ಮೇಡಮ್. ಸರಿ, ನಾನು ಹೋಗ್ ಬರ್ತೀನಿ. ನೀವ್ ಹೇಳಿದ್ದೆಲ್ಲ ಸರಿನೇ ಇದೆ ಮೇಡಮ್. ಬಂಧಗಳನ್ನ ಕಳ್ಕೋಬಾರ್ದು. ಆದ್ರೆ ಆ ಬಂಧನೇ ಬೇರೆಯವ್ರನ್ನ ಬಯಸಿದ್ರೆ ಸ್ವಲ್ಪ ಆತ್ಮಾಭಿಮಾನ ಇರೋ ಯಾವುದೇ ಹೆಣ್ಣಾದ್ರೂ ಹಿಡ್ತಿಡೋಕೆ ನೋಡಲ್ಲ. ಹೋರಾಡ್ತಾ ಉಳಿಸ್ಕೊಳಕ್ಕಾಗಲ್ಲ. ನನ್ ಗಂಡನ್ಗಿರೋ ಗಂಡಾಂತರ ಕಳೀಲಿ ಅಂತ ಮಾತ್ರ ನಾನು ಡಿವೋರ್ಸ್ ಅನ್ನೋ ನಾಟಕ ಮಾಡಿ ಈ ಮನೆಗ್ ಮತ್ತೆ ಬಂದಿದ್ದು. ಅದನ್ ಬಿಟ್ಟು
ಬೇರೆ ಹೆಣ್ಣನ್ನ ಪ್ರೀತಿಸೋ ನನ್ ಗಂಡನ್ನ ನನ್ ಕಡೆ ಮಾಡ್ಕೊಳೋಕಲ್ಲ. ನೋಡೋಣ ಆ ದೇವ್ರ ಆಟದಲ್ಲಿ ಏನಿದೆಯೋ, ಈ ಕಾಲ ತೋರ್ಸೋ ದಾರಿಯಲ್ಲಿ ಏನಿದೆಯೋ. ಜಾಹ್ನವಿ ನಿಂತ್ಕೋ. ನಿನಗೆಷ್ಟು ಧೈರ್ಯ ಇದ್ರೆ ಜಡ್ಜ್ನ ಡೈರೆಕ್ಟ್ ಆಗಿ ಮನೆ ಕರ್ಕೊಂಬರ್ತೀಯಾ? ನಿನಗೆಷ್ಟು ದುರಹಂಕಾರ ಇದ್ರೆ ಈ ಮನೆ ಮರ್ಯಾದೆ ತೆಗೆಯಕ್ಕೆ ಇಷ್ಟು ನೀಚ್ ಕೆಲ್ಸ ಮಾಡಿದ್ಯಾ? ನೀವೆಲ್ಲರೂ ಸೇರಿ ನಮ್ಮ ಅಕ್ಕಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅವಾಗೇನು ಮಾತಾಡ್ದೆ, ಇವಾಗ ಯಾಕೆ ಮಾತಾಡ್ತಾ ಇದ್ದೀರಾ? ಈ ಮನೆ ಸೊಸೆ ಕುತ್ತಿಗೆನಲ್ಲಿರೋ ತಾಳಿನ ಅಗೌರವ ಪಡಿಸ್ತಾ ಇದ್ದೀರಾ. ಅವಾಗ ಕೇಳ್ದೇ ಇರೋ ಪ್ರಶ್ನೆನ ಇವಾಗ ಯಾಕೆ ಕೇಳ್ತಾ ಇದ್ದೀರಾ? ಮೊದ್ಲು ನೀವ್ ಕರೆಕ್ಟ್ ಆಗಿದ್ರೆ ಆಮೇಲೆ ಎಲ್ರೂ ಕರೆಕ್ಟ್ ಆಗಿರ್ತಾರೆ. ಮಾತಿಗ್ ಮಾತು ಉತ್ತರ ಕೊಡೋದಲ್ಲ. ಹೀಗೆ ನಮ್ಮನೆ ವ್ಯವಹಾರಕ್ಕೆ ತಲೆ ಹಾಕಕ್ಕೆ ನೀನ್ ಯಾರು? ನಮ್ಮನೆ ಗೌರವನ ಮನ್ಪಾಲ್ ಮಾಡಕ್ಕೆ ನೀನ್ ಯಾರು? ಗೌರವ ಮರ್ಯಾದೆ ಇದೆಲ್ಲ ಈ ಮನೆ ಕಟ್ಕೊಂಡಿರೋ ರೀತಿ ನೋಡಿ ಬರತ್ತಾತೆ. ಮನೆ ಗೋಡೆ ಅಷ್ಟೇ ಚೆನ್ನಾಗಿದ್ರೆ ಸಾಲ್ದು, ಈ ಮನೆಗೆ ಒಂದು ಗೌರವ ಸಿಗ್ಬೇಕು. ನಮ್ಮಕ್ಕ ಇರ್ಬೇಕಾದ್ರೆ ಬಾವಂಗೆ ನೀವು ಇನ್ನೊಬ್ಳು ಹುಡುಗಿನ ಕೊಟ್ಟು ನಿಶ್ಚಿತಾರ್ಥ ಮಾಡ್ತಿದ್ದೀರಾ ಅಂದ್ರೆ ಅದು ಮರ್ಯಾದೆ ಅನ್ಸ್ಕೊಳತಾ? ಏ ಜಾಹ್ನವಿ, ನಿನ್ನಂತವಳಿಗೆ ಇಂಥ ಮನೆಗೆ ಕಾಲಿಡೋ ಅರ್ಹತೆನೇ ಇಲ್ಲ. ಅಂತದ್ರಲ್ಲಿ ನಮ್ಮನೆಗೆ ಬಂದಿದ್ದಲ್ದೆ ನಮ್ಮನೆ ಮರ್ಯಾದೆ ಕಳೀತ್ಯಾ? ನಮ್ಮನೆ ಅಂತ ಇದೆಯಲ್ಲ ಮನೀಷಾ, ಅಷ್ಟಕ್ಕೂ ನಿಂಗೂ ಈ ಮನೆಗೂ ಏನ್ ಸಂಬಂಧ ಇದೆ ನಮ್ಮನೆ ಅನ್ನೋದಕ್ಕೆ? ಜಾನು ಪ್ಲೀಸ್, ಸುಮ್ಮನೆ ಎಲ್ಲರ ಜೊತೆ ಜಗಳ ಆಡಬೇಡ. ನೀನು ಹೀಗೆ ಗಲಾಟೆ ಮಾಡ್ತಾ ಇದ್ರೆ ನಮ್ಮ ಮದುವೆ ಕತೆ. ನಿಂಗೂ ಈ ಮನೆಯವ್ರಿಗೂ ರಕ್ತ ಸಂಬಂಧ ಇಲ್ಲ. ಬಾವ ನಿನಗೆ ತಾಳಿ ಕೂಡ ಕಟ್ಟಿಲ್ಲ. ಹಾಗಿರ್ಬೇಕಾದ್ರೆ ನೀನಿ ಮನೆಗೆ ಏನಾಗ್ತೀಯ? ಯಾವ ಸಂಬಂಧನೂ ಇಲ್ದೇ ಇರೋ ಮಾಮೂಲಿ ಅತಿಥಿ ನೀನು. ಈ ಮನೆ ಗೌರವ ಮರ್ಯಾದೆ ಬಗ್ಗೆ ಮಾತಾಡೋ ಅಧಿಕಾರ ನಿನಗಂತೂ ಇಲ್ಲ. ನೋಡಿದ್ರ ಆಂಟಿ, ಎಷ್ಟು ಅಹಂಕಾರ ಇವಳಿಗೆ. ಇವಳ ಅಕ್ಕಂಗೂ ಇವಳಿಗೂ ಡಿಫ್ರೆನ್ಸೇ ಇಲ್ಲ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಓವರ್ ಆಗಾಡ್ತಿದ್ದಾರೆ. ಮಾತು ಜಾಗ್ರತೆಯಿಂದ ಬರ್ಲಿ ಮನೀಷಾ. ನೋಡು, ನಮ್ಮಕ್ಕ ಈ ಮನೆ ಸೊಸೆ ಆಗಿರೋದ್ರಿಂದ ನನಗಿಲ್ಲಿ ಮಾತಾಡೋ ಅಧಿಕಾರ ಹಕ್ಕು ಎರಡೂ ಇದೆ. ಆದ್ರೆ ನಿನಗೆ ಯಾವ ಸಂಬಂಧ ಇದೆ ಅಂತ ಬಾಯ್ ಪಡ್ಕೊಂತಿದ್ಯಾ? ನಿಂಗೆ ಯಾವ ಹಕ್ಕಿದೆ ಅಂತ ಅಕ್ಕನ ಬಗ್ಗೆ ಮಾತಾಡ್ತಾ ಇದ್ಯಾ? ಜಾನು, ಇನ್ ಸುಮ್ನಿರ್ತ್ಯಾ? ಈಗಾಗ್ಲೇ ಈ ಮನೆಯಲ್ಲಿ ಭಾಗ್ಯದಿಂದ ನಡೀತಿರೋ ಜಗಳಗಳು ಸಾಲ್ದಾ? ಅವಳಿಂದ ಈ ಮನೇಲಿ ಆಗ್ತಿರೋ ಸಮಸ್ಯೆಗಳು ಕಮ್ಮಿ ಆಗಿದ್ಯಾ? ಈಗ ನೀನೊಂದು ಹೊಸ ಸಮಸ್ಯೆ ತಂದಿಟ್ಟಿದ್ಯಾ. ನಿನ್ನಿಂದ ಈ ಮನೆಯಲ್ಲಿ ಮತ್ತೆ ಹೊಸ ಹೊಸ ಜಗಳಗಳು ಶುರು ಆಗೋ ಹಾಗಿದೆ. ಚೆನ್ನಾಗಿದೆ ಬಾವಾ, ತುಂಬಾ ಚೆನ್ನಾಗಿದೆ. ಕಡೆ ಪಕ್ಷ ಡಿವೋರ್ಸ್ ಕೂಡ ಆಗ್ದೇನೆ ನಿಮ್ಗೆ ಇನ್ನೊಬ್ಬ ಹುಡುಗಿ ಜೊತೆಲಿ ನಿಶ್ಚಿತಾರ್ಥ ಮಾಡ್ತಾ ಇದ್ರೆ ಯಾಕೆ ಅಂತ ಕೂಡ ನೀವ್ ಕೇಳಲಿಲ್ಲ ಅಲ್ವಾ? ನಮ್ಮ ಅಕ್ಕನ್ ಕುತ್ತಿಗೆಗೆ ನೀವ್ ಕಟ್ಟಿರೋ ತಾಳಿಗೆ ಗೌರವ ಕೊಟ್ಟಿ ಕಡೆ ಪಕ್ಷ ಈ ನಿಶ್ಚಿತಾರ್ಥ ಮಾಡಬಾರ್ದು ಅಂತ ನೀವು ನಿಮ್ ಮನೆಯವ್ರಿಗೆ ಹೇಳೋದಕ್ಕೂ ಸಾಧ್ಯ ಆಗ್ಲಿಲ್ಲ.
ನಾನ್ ಮಾತ್ರ ನಮ್ಮ ಅಕ್ಕನ್ ಪರವಾಗಿ ಮಾತಾಡಿದ್ರೆ ನಾನ್ ತಪ್ಪು ಅಂತೀರಾ? ಏನಿದು ಬಾವ ಇದೆಲ್ಲ? ಇನ್ನು ಸಾಕು, ನಿಲ್ಸು ಜಾಹ್ನವಿ. ಈಗಾಗ್ಲೇ ತುಂಬಾ ಜಾಸ್ತಿ ಮಾತಾಡಿದ್ಯಾ. ನಿಮ್ಮಕ್ಕನೇ ನಮ್ಮ ಮನೆಯವ್ರಿಗೆಲ್ಲ ಒಂದ್ ತಲೆನೋವಾಗಿ ನಿಂತಿದ್ದಾಳೆ. ಅವಳು ಸಾಲ್ದು ಅಂತ ಇವಾಗ ನೀನ್ ಬೇರೆನಾ? ನೋಡು, ಕೋರ್ಟ್ ಆದೇಶ ಕೊಟ್ಟಿರೋ ಕಾರಣಕ್ಕೆ ವಿಚ್ಛೇದನ ಇವರಿಬ್ರಿಗೂ ಸಿಗೋವರೆಗೂ ನಿಮ್ಮಕ್ಕನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಅದನ್ ಬಿಟ್ಟು ಅವಳಿಗೆ ಈ ಮನೆ ಸೊಸೆ ಅನ್ನೋ ಸ್ಥಾನನ ನಾವು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಮನೇಲಿ ಬಿಡು, ನಮ್ಮ ಮನ್ಸಲ್ಲೂ ನಿಮ್ಮಕ್ಕಂಗೆ ಸ್ಥಾನ ಇಲ್ಲ. ಅವಳಿಗೆ ವಿಚ್ಛೇದನ ಸಿಕ್ಕಿದ ಕೂಡ್ಲೆ ಈ ಮನೆಯಲ್ಲೂ ಕೂಡ ಸ್ಥಾನ ಇರಲ್ಲ. ಇನ್ನು ಯಾವುದಕ್ಕೋಸ್ಕರ ನೀನು ನಿಮ್ಮಕ್ಕ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ ದೊಡ್ಡತನಕ್ಕೆ ಸರಿ ಹೋಗೋ ಅಂತ ಮಾತನ್ನ ಮಾತಾಡ್ತೀರಾ ಅನ್ಕೊಂಡೆ. ನಿಮ್ ಮನೆಗೆ ಸೊಸೆಯಾಗಿ ಬಂದಿರೋ ಅಂತ ಒಂದ್ ಹುಡುಗಿ ಜೀವನ ನಾಶ ಮಾಡ್ತೀನಿ ಅಂತ ಎಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀರಾ. ನಿಮ್ಮಂತ ಅತ್ತೆಗೆ ನಮ್ಮಕ್ಕ ಸೊಸೆ ಆಗಿದ್ದಕ್ಕೆ ನನಗ್ ತುಂಬಾ ಹೆಮ್ಮೆ ಆಗ್ತಾ ಇದೆ. ತುಂಬಾ ಗ್ರೇಟ್ ಅಂತ ಫೀಲ್ ಆಗ್ತಾ ಇದ್ದೀನಿ. ಆದ್ರೆ ಒಂದಂತೂ ನಿಜ ಅರವಿಂದ ಅತ್ತೆ, ಈ ಮನೇಲಿ ಯಾರು ಹೇಗೆ ಇದ್ರು, ಯಾರ ಆಲೋಚನೆ ಹೇಗ್ ಬದಲಾದ್ರು, ನೀವ್ ಮಾತ್ರ ಒಳ್ಳೆತನಕ್ಕೆ ಪ್ರತಿರೂಪ ಆಗಿರ್ತೀರಾ ಅನ್ಕೊಂಡೆ. ಮಾನವೀಯತೆಯಿಂದ ಯೋಚಿಸ್ತೀರಾ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ನೀವು ಕೂಡ ಮನ್ಸಿಲ್ದೇ ಇರೋ ವ್ಯಕ್ತಿ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಾಹ್ನವಿ, ನನ್ನ ಅಕ್ಕನ್ಗೆ ಎದುರುತ್ತರ ಕೊಡ್ತೀಯಾ ನಿನ್ನ? ಕೈ ಬಿಡು ಭಾಗ್ಯ. ಬಿಡದಿದ್ರೆ ನೋಡಿ ಚಿಕ್ಕತ್ತೆ, ನನ್ ತಂಗಿಗ್ ಹೊಡಿಯೋಕಾಗ್ಲಿ ಅವಳ ಮೇಲ್ ಕೈ ಮಾಡೋಕಾಗ್ಲಿ ನಿಮ್ಗೆ ಯಾವ ರೀತಿಲೂ ಅಧಿಕಾರ ಇಲ್ಲ. ಭಾಗ್ಯ, ನೀನು ನಿನ್ ತಂಗಿ ಇವಾಗ ಮಾಡಿದ್ ಸಾಕು. ಅಷ್ಟಕ್ಕೂ ಈ ನಿಶ್ಚಿತಾರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ, ಯಾರು ಅಡ್ಡ ಬರ್ಬಾರ್ದು ಅಂತ ನಾನು ಹೇಳದ್ಮೇಲೂ ಕೂಡ ನಿನ್ ತಂಗಿ ಇಂಥ ಕೆಲಸ ಮಾಡಿದಾಳೆ ಅಂದ್ರೆ ನಾನ್ ಏನ್ ಹೇಳ್ಬೇಕು ಹೇಳು? ಈ ಕುಟುಂಬದ ಮರ್ಯಾದೆ ತೆಗೆಯೋದಿಕ್ಕೆ ಪಣ ತೊಟ್ಟಿದ್ದಾಳೆ ಅಂತ ಹೇಳ್ಬೇಕಾ? ನಮ್ಗೆ ಅವಮಾನ ಮಾಡೋದೇ ಒಂದ್ ಕೆಲ್ಸ ಅಂತ ಅನ್ಕೊಂಡಿದ್ದಾಳೆ ಅಂತ ಅನ್ಕೊಳ್ಳ. ಅವಳ ಅಕ್ಕನ ಜೀವನ ನಾಶ ಆಗದೆ ಕಾಪಾಡ್ಕೋಬೇಕು ಅನ್ಕೊಂಡು ಮಾಡಿರೋ ಪ್ರಯತ್ನ ಅಂದ್ಕೋಬೇಕು ಅತ್ತೆ. ಸರಿ ಭಾಗ್ಯ, ನಮ್ಮ ಅಕ್ಕನ ಜೀವನ ಹಾಳಾಗ್ಬಾರ್ದು, ನಮ್ಮ ಅಕ್ಕನ ಜೀವನ ನಾಶ ಆಗ್ಬಾರ್ದು ಅಂತ ಜಾನು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅದಕ್ಕವಳು ಆಯ್ಕೆ ಮಾಡಿರೋ ದಾರಿ ತಪ್ಪು. ಹೀಗವಳು ಜಡ್ಜನ್ನ ಮನೆ ಕರ್ಕೊಂಬರೋದು ತಪ್ಪು. ಅವ್ರ ಮುಂದೆ ನಾವೆಲ್ಲರೂ ತಲೆ ತಪ್ಸೋ ಹಾಗೆ ಮಾಡಿದ್ದು ತಪ್ಪು. ತನ್ನ ಅಕ್ಕನ ಜೀವನ ಏನಾಗುತ್ತೋ ಅಂತ ಅಕ್ಕನ್ ಕಾಪಾಡ್ಕೊಳ್ಳೋಕೋಸ್ಕರ ಬೇರೆ ದಾರಿ ಇಲ್ಲ ಅಂತಾನೆ ಜಾನು ಜಡ್ಜ್ನ ಕರ್ಕೊಂಡ್ ಬಂದ್ಲು. ನಿಮ್ಗದು ತಪ್ಪು ಅನ್ನಿಸ್ತಿದ್ರೆ ಕಟ್ಕೊಂಡ್ ಹೆಂಡ್ತಿಗೆ ಇನ್ನೂ ಡಿವೋರ್ಸೇ ಕೊಡದೆ ಇಷ್ಟು ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ತಪ್ಪು ಅನ್ನಿಸ್ಲಿಲ್ವಾ?
ನೀವ್ ನನಗ್ ಕಟ್ಟಿರೋ ತಾಳಿನ ನಿರ್ಲಕ್ಷ್ಯ ಮಾಡೋವಾಗ ತಪ್ಪನ್ನಿಸ್ಲಿಲ್ವಾ? ನನ್ ಜೊತೆ ಇಟ್ಟಿರೋ 7 ಹೆಜ್ಜೆನ ಹಾಸ್ಯ ಅಂದ್ಕೊಂಡಾಗ ನಿಮಗ್ ತಪ್ಪನ್ನಿಸ್ಲಿಲ್ವಾ? ಅಲ್ಲ, ನಿನ್ ಪ್ರಾಬ್ಲಮ್ ಏನು ಭಾಗ್ಯ? ಮಿತ್ರ ಜೊತೆ ಈ ಮನೆ ಜೊತೆ ಸಂಬಂಧ ಬೇಡ ಅಂತಾನೆ ಅಲ್ವಾ ಡಿವೋರ್ಸ್ ಕೇಳಿದ್ದು ನೀನು? ಈಗ ಮಿತ್ರ ಯಾರ್ ಗಂಡ ಆದ್ರೆ ನಿನಗೇನು? ಮಿತ್ರ ಯಾರನ್ ಮದ್ವೆ ಆದ್ರೆ ನಿನಗೇನು? ಕೆಲವೊಂದ್ಸಲ ಯಾರು ಬೇಡ ಅಂತೀಯ, ಕೆಲವೊಂದ್ಸಲ ಹೀಗ್ ಪ್ರತಿ ಸರ್ತಿ ಅಡ್ಡ ಬರ್ತಾನೆ ಇರ್ತೀಯ. ನಿನ್ ಪ್ರಾಬ್ಲಮ್ ಏನೋ ನಮಗಂತೂ ಅರ್ಥ ಆಗ್ತಿಲ್ಲ. ಹೇಳಿದ್ನಲ್ಲ ಮನೀಷಾ, ಡಿವೋರ್ಸ್ ಟೈಮ್ ಪೂರ್ತಿ ಆಗೋವರ್ಗೂ ನಾನು ಮಿತ್ರ ಅವ್ರಿಗೆ ಹೆಂಡ್ತಿನೇ, ಈ ಮನೆಗೆ ಸೊಸೆನೆ. ನಾನೀ ಮನೆ ಸೊಸೆ ಆಗಿರೋ ತನ್ಕನೂ ಈ ಮನೆಗಿರೋ ಬೆಲೆನ, ಮಾನ ಮರ್ಯಾದೆನ ಕಾಪಾಡೋ ಕರ್ತವ್ಯ ಕೂಡ ನನ್ ಜವಾಬ್ದಾರಿನೇ. ಓಹೋ, ಮನೆಗ್ ಹೀಗೆ ಜಡ್ಜ್ನ ಕರ್ಕೊಂಡ್ ಬಂದು ನಮ್ಮೆಲ್ರನ್ನ ಅವಮಾನ ಮಾಡೋದಾ ಈ ಮನೆ ಮಾನ ಮರ್ಯಾದೆನ ಕಾಪಾಡೋದು ಅಂದ್ರೆ? ಜಡ್ಜ್ ಅವ್ರನ್ನ ಮನೆ ಕರ್ಸಿ ನಮ್ ಮೇಲೆ ಕೇಸ್ ಹಾಕ್ಸೋದೇನಾ ಈ ಮನೆ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ? ಚಿಕ್ಕತ್ತೆ, ಪದೇ ಪದೇ ನನ್ ತಂಗಿ ಜಡ್ಜ್ನ ಕರ್ಕೊಂಡ್ಬಂದು ನಿಶ್ಚಿತಾರ್ಥನ ನಿಲ್ಸಿದಾಳೆ ಅಂತ ಮಾತ್ರ ಹೇಳ್ತಿರಲ್ಲ. ಜಡ್ಜ್ನ ಕರ್ಕೊಂಡ್ ಬಂದಿದ್ದಕ್ಕೆ ಈ ಕುಟುಂಬಕ್ಕೆ ಎಷ್ಟು ಒಳ್ಳೇದಾಗಿದೆ ಅಂತ ನೀವ್ ಅರ್ಥ ಮಾಡ್ಕೋತಿಲ್ಲ. ಏನು ಒಳ್ಳೇದಾಯ್ತಾ? ಏನಮ್ಮ ಅದು? ಈ ನಿಶ್ಚಿತಾರ್ಥ ನಡೆಯೋ ಮೊದ್ಲೇ ಅವ್ರ ಇಲ್ಲಿಗ್ ಬಂದಿದ್ದಕ್ಕೆ ಈ ವಿಷಯ ಕೇಸ್ ತನಕ ಹೋಗದೆ ನಿಂತು ಹೋಯ್ತು. ಅದೇ ನಿಶ್ಚಿತಾರ್ಥ ಆದ್ಮೇಲೆ ಈ ವಿಷಯ ಜಡ್ಜ್ ತನಕ ಹೋಗಿದಿದ್ರೆ ಆಗ ನಿಜವಾಗ್ಲೂ ಎಲ್ರ ಮೇಲ್ ಕೇಸ್ ಆಗ್ತಿತ್ತು. ಎಲ್ರೂ ಜೈಲ್ ಕಂಬಿ ಏಣಿಸ್ತಾ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಆಗಿರೋ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ದೆ ಬರೀ ತಪ್ಪನ್ನೇ ಎತ್ತಾಡ್ತಿರ್ಬಾರ್ದು. ಹೌದು, ಭಾಗ್ಯ ಹೇಳ್ತಾ ಇರೋದು ನಿಜ. ನಾವೇ ಆತರ ಪಟ್ಟು ನಿಶ್ಚಿತಾರ್ಥದವರೆಗೂ ಹೋದ್ವಿ. ಕೋರ್ಟಿನ ತೀರ್ಮಾನನ ನಾವು ಧಿಕ್ಕರಿಸ್ತಾ ಇದೀವಿ ಅನ್ನೋದನ್ನ ಕೂಡ ಮರ್ತಿದ್ವಿ. ನಿಶ್ಚಿತಾರ್ಥಕ್ಕೂ ಮುಂಚೆ ಈ ವಿಷಯ ನಡೆದಿರೋದ್ರಿಂದ ಭಾಗ್ಯ ಜಡ್ಜ್ ಕೈಕಾಲು ಹಿಡಿದಾದ್ರೂ ಸರಿ ನಮ್ಮ ಮೇಲೆ ಕೇಸ್ ಬರ್ದಿರೋ ರೀತಿ ನಮ್ಮನ್ನ ಕಾಪಾಡಿದ್ದಾರೆ. ಒಂದು ವೇಳೆ ನಿಶ್ಚಿತಾರ್ಥ ನಡೆದು ಹೋದ್ಮೇಲೆ ಈ ವಿಷಯ ಬೆಳಕಿಗೆ ಬಂದಿದ್ರೆ ಆಗ ಖಂಡಿತ ನಮ್ಮ ಇಡೀ ಕುಟುಂಬ ಜೈಲಿಗೆ ಹೋಗಿ ಕೂತ್ಕೋಬೇಕಾಗ್ತಿತ್ತು. ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ಇದು ನಮ್ಮ ಒಳ್ಳೇದಕ್ಕೆ ಆಯ್ತು. ಇವಾಗ ತ್ರಿವಿಕ್ರಮ ಹೇಳ್ತಾ ಇರೋದು ನಿಜ ಅರವಿಂದ. ನೀನು ನಿಜವಾಗ್ಲೂ ಮನೀಷಾನ ಸೊಸೆ ಮಾಡ್ಕೊಳ್ಳೋದಾದ್ರೆ ಇವ್ರ ಡಿವೋರ್ಸ್ವರೆಗೂ ಕಾಯ್ಬೇಕು. ಇವರಿಬ್ರು ಸರಿಯಾಗಿ ಬೇರೆ ಆಗೋವರೆಗೂ ತಾಳ್ಮೆ ಇಟ್ಕೋ. ಅದನ್ ಬಿಟ್ಟು ಹೀಗೆ ಅರ್ಜೆಂಟ್ ಆಗಿ ನಿರ್ಧಾರ ಮಾಡೋದ್ಯಾಕೆ? ಈ ತರ ಬೇಡ್ದಿರೋ ಅವಮಾನಕ್ಕೆ ಗುರಿ ಆಗೋದ್ಯಾಕೆ? ಏನತ್ತೆ, ಮನೆಯವ್ರು ಎಲ್ಲಾರ್ಗೂ ಇಷ್ಟೆಲ್ಲ ಅವಮಾನ ಆಗ್ತಾ ಇದ್ರೆ ಆ ಅವಮಾನ ಮಾಡಿದವ್ರನ್ನ ನೀವು ಆಹಾ ಓಹೋ ಅಂತೆಲ್ಲ ಹೊಗಳ್ತಾ ಇದ್ದೀರಲ್ಲ? ಯಾವ್ದು ಹೇಗೆ ಆದ್ರೂ ಸರಿ, ನೀವಿಬ್ರು ಮಾಡಿರೋದು ನನ್ಗಿಷ್ಟ ಆಗ್ಲಿಲ್ಲ. ಬೇಕು ಅಂತಾನೆ ನಿಶ್ಚಿತಾರ್ಥನ ನಿಲ್ಸಿದೀರಾ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡು ಭಾಗ್ಯ, ನೀನು ಜಾನು ಏನೋ ಸಾಧಿಸ್ಬಿಟ್ವಿ ಅನ್ಕೊಂಡಿರ್ಬೇಕು. ಆದ್ರೆ ನೀವು ಏನನ್ನು ಸಾಧಿಸಿಲ್ಲ. ಎಲ್ರೂ ನಿಮ್ಮೇಲೆ ಇಟ್ಕೊಂಡಿದ್ ಸ್ವಲ್ಪ ಗೌರವನೂ ಕಳ್ಕೊಂಡ್ಬಿಟ್ರಿ. ಭಾಗ್ಯ, ಜಾನು, ನೀವಿಬ್ರು ತುಂಬಾ ಕ್ಲೆವರ್ ಆಗಿ ಪ್ಲಾನ್ ಮಾಡಿ ನನ್ನ ನಿಶ್ಚಿತಾರ್ಥ ನಿಲ್ಸಿದ್ರಿ ಅಲ್ವಾ?
ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಮೈಂಡ್ ಇಟ್. ಮಾಮ್, ನಾನಿಲ್ಲೇ ಇದ್ರೆ ನನಗಿದನ್ನೆಲ್ಲ ನೋಡಿ ತಲೆ ಕೆಡುತ್ತೆ. ನಡಿ, ನಾವು ನಮ್ಮನೆಗೆ ಹೋಗೋಣ. ಅನಂತ ಇರು. ಈಗ್ಯಾಕೆ ಮನೀಷಾ? ಐ ನೀಡ್ ಸಮ್ ಬ್ರೇಕ್ ಆಂಟಿ. ಮಾಮ್, ನಡಿ. ಮನೀಷಾ